ನೀವು ಜೋಳದ ರೊಟ್ಟಿ ಊಟ ತಿನ್ಬೇಕಾ? ಇಲ್ಲಿಗೆ ಬನ್ನಿ. ನೈಟು ಊಟ ಮಾಡೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಶರಣ ಬಸವೇಶ್ವರ ಖಾನಾವಳಿ ಹಾಗೂ ಹೋಟೆಲ್ಗೆ ಬಂದಿದ್ದೀವಿ. ಈ ಒಂದು ಹೋಟೆಲ್ ಸಖತ್ ದೊಡ್ಡದಾಗಿದೆ, ಹೊಸದಾಗಿ ಓಪನ್ ಆಗಿದೆ. 8ನೇ ಮೈಲಿ ವಿದ್ಯಾನಗರದಲ್ಲಿ ಈ ಒಂದು ಹೋಟೆಲ್ ಇದೆ. ಈ ಒಂದು ಹೋಟೆಲ್ ಏನಪ್ಪಾ ಫೇಮಸ್ ಅಂದ್ರೆ ಉತ್ತರ ಕರ್ನಾಟಕದ ಊಟ ತುಂಬಾನೇ ಫೇಮಸ್. 70 ರೂಪಾಯಿಗೆ ಇಲ್ಲಿ ಊಟ ಸಿಗುತ್ತೆ. ನಾನು ಜೋಳದ ರೊಟ್ಟಿ ಮೀಲ್ಸ್ ನ ಆರ್ಡರ್ ಮಾಡಿದ್ದೀನಿ. ಏನೇನ್ ಸಿಗುತ್ತಪ್ಪ ಅಂತ ಕೇಳ್ತೀರಾ? 2 ಜೋಳದ ರೊಟ್ಟಿ, 2 ತರದ ಪಲ್ಯ, ಶಿರಾ, ಮೊಸರು, ಶೇಂಗಾ ಪುಡಿ ಹಾಗೂ ಟೊಮೆಟೊ ಚಟ್ನಿ ಕೂಡ ಸಿಗುತ್ತೆ. ನಾನು ಮೊದಲು ಟ್ರೈ ಮಾಡ್ತಿರೋದು ಜೋಳದ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಹಾಗೂ ಸೌತೆಕಾಯಿ ಪಲ್ಯದ ಜೊತೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೇಗಿದೆ ಇದರ ಕಾಂಬಿನೇಷನ್? ನನ್ನ ಪ್ರಕಾರ ಹೇಳೋದಾದ್ರೆ ಇದರ ಕಾಂಬಿನೇಷನ್ ಸೂಪರ್ ಆಗಿದೆ. ಜೋಳದ ರೊಟ್ಟಿ ಅಂತೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ, ಹಾಗೇನೆ ವೆಜಿಟೇಬಲ್ ಸಲಾಡ್ ಕೂಡ ಕೊಡ್ತಾರೆ, ಅನ್ನ ರಸಮು ಕೂಡ ಇರುತ್ತೆ, ಹಪ್ಪಳ ಕೂಡ ಕೊಡ್ತಾರೆ. ಅನ್ನ ರಸಂ ಟೇಸ್ಟ್ ಹೇಗಿತ್ತು ಗೊತ್ತಾ? ಸೂಪರ್ ಆಗಿತ್ತು ಅಂತಾನೆ ಹೇಳ್ತೀನಿ. 70 ರುಪೀಸ್ಗೆ ಇಲ್ಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಸಿಗುತ್ತೆ. ಟೈಮಿಂಗ್ಸ್ ಹೇಳೋದಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ನೈಟ್ ಊಟನೂ ಕೂಡ ಸಿಗುತ್ತೆ, ಟೀನು ಕೂಡ ಸಿಗುತ್ತೆ. ನೀವು 8th ಮೈಲ್ ನಲ್ಲಿ ಇದ್ದರೆ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ, ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಹಾಗೇನೆ ಫಾಲೋ ಮಾಡಿ.